ಅಲ್ಲ ಇವರು ಕಾಂಗ್ರೆಸ್ಸಿನ ವಕ್ತಾರರು ಬಹಳ ಆವೇಶದಿಂದ ಮಾತಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಸಮಾಧಾನ ಇಲ್ಲ ಅವರಿಗೆ. ಅಲ್ಲ ಅವ್ರಿಗೆ ಏನಂತಂದ್ರೆ ಅಲ್ಲಿ ತುಂಬಾ ನಮ್ಮ ನಾಯಕರ ಮೇಲೆ ಬ್ಲೇಮ್ ಮಾಡುವಾಗ ನಾವು ಹೆಂಗೆ ತಡ್ಕೊಳ್ಳಿ? ಕಾಂಗ್ರೆಸ್ ನಲ್ಲಿ ಅಲ್ಲಿ 2-3 ಬಣಗಳಾಗಿದ್ದಾವೆ. ಯಾವ ಸರ್ ಬಣಗಳು ತಮಗೆ ಗೊತ್ತೇ ಇದೆ ಅಲ್ವಾ? ಅಲ್ಲ ಯಾವ 2-3 ಅಂದ್ರಲ್ಲ ಗೊತ್ತಾಗ್ತಿಲ್ಲ, ಅದನ್ನ ಹೇಳಿ, ನೀವು ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲಿ ಮೂಲ ಕಾಂಗ್ರೆಸ್ ವರ್ಸಸ್ ವಲಸಿಗ ಕಾಂಗ್ರೆಸ್ ಅದು ಬಣ ಪ್ರಾರಂಭದಲ್ಲಿ ಇದೆ. ಓಕೆ ಸರ್, ಮತ್ತಿನ್ನೊಂದು ಯಾವ್ದು ಸರ್? ಇವರೆಲ್ಲ ಏನ್ ಹೇಳಿದ್ರಲ್ಲ, ಈಗ ಡಿ.ಕೆ. ಶಿವಕುಮಾರ್ ಅವರು, ಅಲ್ಲ ಇನ್ನೊಂದು ಬಣ ಹೇಳ್ಬಿಡಿ ಸರ್. ಪರಮೇಶ್ವರ್ ಅವರ ಬಣ 3 ಬಣ ಇದೆ. ಇನ್ನೊಂದು ಬಣ ರೆಡಿ ಇದೆ ಅಲ್ವೇ? ಆ ಬಣಗಳಿಗೆ ನೀವು ಬಾಣ ಬಿಡ್ತಾ ಇದ್ದೀರಾ ಇಲ್ವಾ? ಇಲ್ಲ, ನಾವೇನು ಮಾಡ್ತಾ ಇಲ್ಲ. ಅಲ್ಲಿ ಕಾಂಗ್ರೆಸ್ನವರೇ ಬಾಣ ಬಿಡ್ಕೊತಾ ಇದ್ದಾರೆ. ಹಂಗಾಗಿ ನೀವು ಹಾಗಾಗಿ ಇವರು ನಾವೇನಿಲ್ಲ ಮೇಡಮ್, ಒಂದ್ ತಿಳ್ಕೊಳ್ಳಿ, ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದಂತವ್ರು ಮೂಲ ಕಾಂಗ್ರೆಸ್ ಇವರು. ಅಲ್ಲಿ ಯಾರು ಕಟ್ಟಿದ್ರು ಅಂತ ತಮ್ಗೆಲ್ಲ ಗೊತ್ತಿದೆ. ಇವತ್ತು ನಮಗೂ ಅಥವಾ ಬಿಜೆಪಿ ಸಂಬಂಧ ಅಲ್ಲ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇವತ್ತು ರಾಜ್ಯದಲ್ಲಿ ಬರದ ಸಮಸ್ಯೆ ಆಗಿದೆ, ಮುಂಗಾರು ಕೈ ಕೊಟ್ಟಿದೆ. ರೈತರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರ? ಇವತ್ತು ಬಿಸಿಲಿನ ತಾಪ ಜಾಸ್ತಿ ಆಗಿದೆ. ಇವತ್ತು ಜಾನುವಾರುಗಳಿಗೆ ನಾವೆಲ್ಲ ಮೈಕ್ ಹಿಡಿದಾಗೆಲ್ಲ ಸುಧಾರಣೆ ಬಗ್ಗೆ ಮಾತಾಡ್ತಾರಲ್ಲ ಸರ್. ಎಲ್ಲಿ ಸರ್ ಇದು? ತಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಬಂದು ನೋಡ್ಕೋಬಹುದು, ಬರ್ಬೇಕು ನೀವು. ಇವತ್ತು ಜಾನುವಾರುಗಳಿಗೆ ಮೇವು ಸಮಸ್ಯೆ ಆಗಿದೆ. ಮುಂಗಾರು ಕೈ ಕೊಟ್ಟಿರೋದ್ರಿಂದ ಅಂದ್ರೆ ಅಗ್ರಿಕಲ್ಚರ್ ಏನು ವರ್ಕ್ಗಳೆಲ್ಲ ನಿಂತೋಗಿದ್ದಾವೆ. ಜನ ಮನೆಯಿಂದ ಹೊರಗಡೆ ಬರೋಕ್ಕೆ ಸಮಸ್ಯೆ ಆಗಿದೆ. ಕುಡಿಯೋ ನೀರು ಸಮಸ್ಯೆ ಆಗಿದೆ. ಪಂಚಾಯತಿ ಚುನಾವಣೆಗಳು ನಡೆದಿಲ್ಲ. ಆಡಳಿತ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ. ಇವತ್ತು ಏನಾಗಿದೆ, ಅಲ್ಲಿ ಜನರ ಸಮಸ್ಯೆ ಕೇಳೋರಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಇವರು ಇವತ್ತು ಕುರ್ಚಿಗೋಸ್ಕರವಾಗಿ ಡೆಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಇವರು ಟ್ರಾವೆಲ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವರು ಅಧಿಕಾರ ಕೊಟ್ಟಿದ್ದು ಏನಕ್ಕೋಸ್ಕರ ಕೊಟ್ಟಿದ್ದು? ಪೆನ್ನು ಪೇಪರನ್ನು 5 ವರ್ಷಗಳ ಕೆಳಗಡೆ ನಾವು ಏನಕ್ಕೋಸ್ಕರ ಕೊಟ್ಟು? ಇವರೇನೋ ಒಂದು ಅಭಿವೃದ್ಧಿ ಮಾಡಲಿ, ರಾಜ್ಯವನ್ನ ಏನೋ ರಾಮರಾಜ್ಯ ಮಾಡ್ತಾರೆ ಅಂತ ಹೇಳಿ 5 ಗ್ಯಾರಂಟಿಗಳು ತಗೊಂಡ್ಬಂದ್ಬಿಟ್ಟು ಜನಗಳಿಗೆ ಏನ್ ಮಾಡಿದ್ದಾರೆ? ಗ್ಯಾರಂಟಿಗಳು ಕೊಟ್ಟು ಇವತ್ತು ಮದ್ಯದ ದರ ಮೇ 1ರಿಂದ ಏರಿಸಲಿಕ್ಕೆ ಹೊರಟಿದ್ದಾರೆ. ಸಾಮಾನ್ಯ ಜನರ ಬೆಲೆ ಏರಿಕೆಗಳೆಲ್ಲ ಜಾಸ್ತಿ ಆಗಿದೆ. ನಾವು ನೋಡ್ತಾ ಇದ್ದಾರೆ ದೈನಂದಿನ ಸಮಸ್ಯೆಗಳನ್ನು. ಇವತ್ತು ಏನಾಗಿದೆ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಬಹುಶಃ ಅವ್ರು ನಿಜವಾಗ್ಲೂ ನಾಯಕತ್ವವನ್ನು ಸ್ಥಾಪನೆ ಮಾಡೋದಾಗಿದ್ರೆ ಇಷ್ಟು ಯಾವತ್ತೂ ಮಾಡಿರೋರು. ಅವ್ರಿಗೆ ಏನಾಗಿದೆ ಅಂತಂದರೆ, ನಮ್ಮ ಕಡೆ ಒಂದು ಗಾದೆ ಇದೆ, ಕೊಟ್ಟ ಕುದುರೆಯನ್ನು ಏರದವನು ಧೀರನೂ ಅಲ್ಲ ಶೂರನೂ ಅಲ್ಲ ಅಂತೇಳಿ. ಅಖಂಡ ಏನು ದಕ್ಷಿಣ ಕರ್ನಾಟಕಕ್ಕೆ, ದಕ್ಷಿಣ ನಮ್ಮ ಮೈಸೂರು ಭಾಗಕ್ಕೆ ಬಂದು ಅಲ್ಲ, ಅದನ್ನ ಯಡಿಯೂರಪ್ಪ ಅವರು ಹೇಳ್ತಾ ಇದ್ರು, ನಾವು ಬಂದು ನನಗೆ ಇದೊಂದು ಬಾರಿ ಕೊಡಿ, ಜೆಡಿಎಸ್ ಕೊಟ್ಟಿದ್ದೀರಾ, ಬಿಜೆಪಿ ಒಂದು ಬಾರಿ ಕೊಟ್ಟಿದ್ದೀರಾ, ನನಗೊಂದ್ಸಲ ಕೊಡಿ ಅಂತ ಎಲ್ಲ ಅಧಿಕಾರ ತಗೊಂಡ್ರಲ್ಲ. ಏನ್ ಮಾಡ್ತಾ ಇದ್ದಾರೆ ಇವರು? ಅಲ್ಲಿ ಸಿದ್ದರಾಮಯ್ಯ ಏನ್ ಮಾಡೋಣ ಅಂತಿದ್ದೀರಾ ಸರ್? ಇವ್ರು ಸರಿ ಇಲ್ಲ. ಏನಿಲ್ಲ ಸರ್, 2028ಕ್ಕೆ ನಾವು ಎನ್ ಡಿ ಎ ಮೈತ್ರಿಕೂಟದ ಬಿಜೆಪಿ ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋ ಸ್ಪಷ್ಟ. ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಸರ್. ಈಗ ಆಲ್ರೆಡಿ ಮೈತ್ರಿ ಮಾಡ್ಕೊಳ್ತಾ ಮೈತ್ರಿ ಸ್ಪಷ್ಟವಾಗಿದೆ, ಅದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಸಹಜವಾಗಿ ಅಲ್ಲಲ್ಲ, ಗ್ಯಾರಂಟಿ ತೆಗೀರಿ ಅಂತ ನಾವು ಹೇಳ್ತಾ ಇಲ್ಲ. ವೆದರ್ ಯು ಆರ್ ಇಂಪ್ಲಿಮೆಂಟಿಂಗ್ ಪ್ರಾಪರ್ಲಿ, ಹೌ ಮಚ್ ಅಮೌಂಟ್ ಯು ಆರ್ ಇನ್ವೆಸ್ಟಿಂಗ್. 54 ಕೋಟಿ ಕೊಡ್ತಾ ಇದ್ದೀರಾ ಮೇಡಮ್. ನೀವೀಗ ಕಾಂಗ್ರೆಸ್ ಜೊತೆಗೂ ಆಡಳಿತ ನಡೆಸಿದ್ದೀರಿ, ಬಿಜೆಪಿ ಜೊತೆಗೂ ಆಡಳಿತ ನಡೆಸಿದ್ದೀರಿ. ಸದ್ಯಕ್ಕೀಗ ನೀವು ಬಿಜೆಪಿ ಜೊತೆಗೆ ಇದ್ಕೊಂಡು ಮಾತಾಡ್ತಾ ಇದ್ದೀರಿ, ಜನ ಅದನ್ನು ನೋಡ್ತಾ ಇದ್ದಾರೆ. ಮುಂಚೆ ನೀವು ಯಾವ ರೀತಿ ವಾಚಾಮ ಗೋಚರವಾಗಿ ಬೈದಾಡ್ಕೊಂಡಿದ್ರಿ, ಯಾವ ರೀತಿ ಭುಗಿಲೆದ್ಕೊಂಡಿತ್ತು ಚುನಾವಣಾ ಪೂರ್ವದಲ್ಲಿ, ತದನಂತರ ನಿಮಗೆ ಅಧಿಕಾರಕ್ಕೆ ಬಂದಾಗ ಹೇಗೆ ನಡ್ಕೊಂಡ್ರಿ ಎಲ್ಲರೂ ನೋಡ್ತಿದ್ದಾರೆ. ಬಿಜೆಪಿಗೆ ಅಧಿಕಾರ ಕೊಟ್ಟಿದ್ದು ಯಾರು ಸರ್? ಬಿಜೆಪಿಗೆ ಕುಮಾರಣ್ಣವರು ಸರ್. ನಾವು JDSನವರು. ದಕ್ಷಿಣ ಭಾರತದಲ್ಲಿ ಏನಾದ್ರು ಬಿಜೆಪಿ ಅವರು ಖಾತೆಯನ್ನು ತೆರಲಿಕ್ಕೆ ಕಾರಣಕರ್ತರು ನಾವು. ಉದಾಹರಣೆಗಳನ್ನೆಲ್ಲ ಇಟ್ಕೊಂಡು ನಾವು ಅದರೊಳಗೆ ಸಂಶಯ ಏನಿಲ್ಲ. ಅದೇ ರೀತಿ ಈಗ ನಾವು ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಾವು ಚೆನ್ನಾಗಿದ್ದೀವಿ. ಹಾಗಾಗಿ ಎಲ್ಲೋ ಏನು ಲೋಪಗಳು, ಮೈತ್ರಿ ಚೆನ್ನಾಗಿದೆ ಸರ್. ಸಣ್ಣ ಪುಟ್ಟ ವಿಚಾರಗಳು ಬರ್ತವೆ. ಈಗ ದಕ್ಷಿಣ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಮುಖ್ಯಮಂತ್ರಿ ಮಾಡಿದ್ರು. 2ನೇ ಬಾರಿ ಸಹ ಕಾಂಗ್ರೆಸ್ನವರು ಸಹಾಯ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಸರಿಯಾಗಿ ನಡೆಸ್ಕೊಂಡಿದ್ರೆ ಬಹುಶಃ ನಾವು ಈ ರೀತಿ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಸರ್, ಅವ್ರ ಅಂತರ್ಯದ ಮಾತನ್ನ ಕಾಂಗ್ರೆಸ್ನವರು ನಮ್ಮನ್ನು ಸರಿಯಾಗಿ ನಡ್ಕೊಂಡಿದ್ರೆ ನಮ್ಗೆ ಈ ದುರ್ಗತಿ ಬರ್ತಿರ್ಲಿಲ್ಲ, ಬಿಜೆಪಿ ಹೋಗ್ತಿರ್ಲಿಲ್ಲ. ದೇವೇಗೌಡರ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಕಾಂಗ್ರೆಸ್ನವರು ಅಧಿಕಾರ ಕೊಟ್ರು. ಇವತ್ತು ಮೋದಿ ಅವ್ರ ತರ ಇವರು ಸುದೀರ್ಘವಾಗಿ ಅಧಿಕಾರ ಕೊಟ್ಟರೆ ದೇಶವನ್ನು ನಾವು ಬೇರೆ ತರ ಕೊಂಡೊಯ್ತಿದ್ದು. ಕೇವಲ 10 ತಿಂಗಳು ಕೊಟ್ಟರು. ಇಲ್ಲಿ ಮುಖ್ಯಮಂತ್ರಿಗೆ ಸ್ಥಾನಕ್ಕೆ ಇವರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡ್ರು, ನಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ಲ ಅಂತ ಹೇಳಿ. ಆಗ ಕುಮಾರಣ್ಣನವರು ಆಯ್ತು ಅಂತ ಹೇಳಿ ಒಪ್ಕೊಂಡು ರಾಜ್ಯವನ್ನ ಕೇವಲ 14 ತಿಂಗಳ ಅಧಿಕಾರವನ್ನು ಕೊಟ್ಟು ನಮಗೆ ಬೆನ್ನಿ ಚೂರಿ ಹಾಕಿದ್ರು, ಬಾಂಬೆಗೆ ಕಳಿಸಿದ್ರು. ಯಾರು ಕಳಿಸಿದ್ರು? ಶಾಂತಿವನ, ಧರ್ಮಸ್ಥಳದ ಶಾಂತಿವನದಲ್ಲಿ ಕುತ್ಕೊಂಡು ಅವ್ರು ಕಳಿಸ್ಕೊಟ್ರು. ಎಲ್ಲಿ ಕಳಿಸಿದ್ರು? ಬಿಜೆಪಿ ಅಧಿಕಾರ ತಂದಿದ್ದಾರೋ ಇಂಡೈರೆಕ್ಟ್ ಆಗಿ ಇದೇ ಒಂದು ಗುಂಪು. ಡೈರೆಕ್ಟ್ ಆಗಿ ಸರ್, ಹೌದು, ಇಂಡೈರೆಕ್ಟ್ ಆಗಿ ಯಾವ್ದು ಈಗ ನೋಡಿ ಕುದುರೆ ವ್ಯಾಪಾರ ಮಾಡಿ ನಮ್ಮನ್ನೆಲ್ಲ ಕಳಿಸಿದ್ರು. ಹಾಗಾಗಿ
ಕುದುರೆ ವ್ಯಾಪಾರ ಅಂತ ಕುದುರೆಗಳು ಯಾರು ವ್ಯಾಪಾರಸ್ಥರು ಯಾರು ಅನ್ನೋದೇ ಒಂದ್ಸರಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಕುದುರೆಗಳು ಹೋದ್ರಲ್ಲ ಸರ್, 15 ಕುದುರೆಗಳು ಹೋದ್ವಲ್ಲ. ಅಲ್ಲ ಸರ್, ಯಾವಾಗ ಹೋಗಿದ್ದೇಳಿ? ಎಲ್ಲಾ ಟೈಮಲ್ಲಿ ಸ್ಥಾನ ಬದಲಾವಣೆ ಬಿಜೆಪಿ ಅದಕ್ಕಿಂತ ನೀವು ಹೊರತಾಗಿದ್ದೀರಾ, ಕಾಂಗ್ರೆಸ್ ಅವ್ರು ಹೊರತಾಗಿದ್ದಾರಾ, ಬಿಜೆಪಿ ಅವ್ರು ಹೊರತಾಗಿದ್ದಾರಾ? ಸರ್ ನಮ್ಮ ಹತ್ರ ಸಾಮಾನ್ಯ ರೈತರ ಪಕ್ಷ ಸರ್, ನಾವು ಕುದುರೆ ವ್ಯಾಪಾರ ಮಾಡುವಷ್ಟು ನಮ್ಮ ಹತ್ರ ಹಣ ಏನೂ ಇಲ್ಲ, ನಮ್ಮ ಬಂಡವಾಳಶಾಹಿಗಳಿಲ್ಲ. ಅದನ್ನ ಕಾಂಗ್ರೆಸ್ ನವ್ರು ಮಾಡ್ಬೋದೇನೋ ಬಹುಶಃ. ಮೇ 15 ಶುರು ಆದ್ರೆ ಮಾಡ್ತಾರೆ. ಪಯನೀರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮ್ ಕುಡಿಯಕ್ ನೀರಿಲ್ಲ, ಇಲ್ಲಿ ಪಯನೀರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಫೈನ್, ಗಾಟ್ ಇಟ್. ಲೆಟ್ಸ್ ಕಂಟಿನ್ಯೂ ದ ಡಿಬೇಟ್. ಒಂದನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಈ ರೀತಿ ಪ್ರಶ್ನೆಗಳ ಸರಮಾಲೆ ದೊಡ್ಡದೇ ಇದೆ. ಆದರೆ ಯಾವುದನ್ನ ಉದ್ದೇಶ ಇಟ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂದರೆ, ಚರ್ಚೆಗೆ ಅಂಶಗಳು ಎಲ್ರಿಗೂ ಇದೆ. ನೋಡ್ರಿ, ಗಾಜಿನ ಮನೆಯಲ್ಲಿ ಕುಂತು ಇನ್ನೊಂದು ಗಾಜಿನ ಮನೆಗೆ ಹೊಡಿತಾ ಇರುವಂಥ ಕೆಲಸ ನಡೀತಾ ಇದೆ. ಅದರ ಮುಂದಿನ ಹಂತದಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ನಿಜ, ಆದರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ತುಂಬ ದೂರದ ಮಾತು ಅನ್ನುವ ಸ್ಥಿತಿಯಲ್ಲಿ ವಾತಾವರಣ ಇದೆ. ಯಾಕಂದರೆ ನಮ್ಮದು ಕುರ್ಚಿನೇ ಕನ್ಫರ್ಮ್ ಆಗಿಲ್ಲ, ನೀವು ಯಾವ ಅಭಿವೃದ್ಧಿ ಅನ್ನೋ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ. ಅದನ್ನು ಒಪ್ಕೊಳ್ಳೇಬೇಕು. ಯಾಕಂದ್ರೆ ನಾವೇ ತಾನೇ ವೋಟ್ ಮಾಡಿರೋದು. ಅವರು ಪ್ರಜೆಗಳೇ ಪ್ರಭುಗಳಲ್ಲ, ರಾಜಕಾರಣಿಗಳೇ ನಮ್ಮ ದೊರೆ ಅಂತ ಒಪ್ಕೊಂಡಾಗಿದೆ. ಹಾಗಾಗಿ ಅವ್ರು ಏನು ಮೇಲಾಟ ಮಾಡಿದರೂ ಕೂಡ ನಾವು ಒಪ್ಕೊಳ್ಳೇಬೇಕು. ಈಗ ಪಾಯಿಂಟ್ ನಂಬರ್ 1, ಸಿದ್ದರಾಮಯ್ಯನವರು JDS ಯಾಕೆ ಬಿಟ್ಟರು? ಕುರ್ಚಿಗೋಸ್ಕರನೇ JDSನ ಬಿಟ್ಟರು. ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಯಾವಾಗ ಧರ್ಮಸಿಂಗ್ ಅವ್ರ ಗೌರ್ಮೆಂಟಲ್ಲಿ, ಅವಾಗ ಏನಾಯಿತು? ಕುರ್ಚಿಗೋಸ್ಕರನೇ ಕಾಂಗ್ರೆಸ್ಸಿಗೆ ಬಂದಂಥ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಕುರ್ಚಿಯಿಂದ ಇಳಿತಾರಾ? ಅದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅ ಬ್ರೇಕ್ ನಾವು.